ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ಪರ್ಟಿಕ್ಯುಲರು ಅಮೌಂಟ್ ಈ ಥರ ಹಾಕ್ಕೊಂಡು ಡೆಬಿಟ್ ಕ್ರೆಡಿಟು ಹೆಡ್ಡಿಂಗ್ ಬರೀಬೇಕು. ಹೆಡ್ಡಿಂಗ್ ಬರ್ದಿಲ್ಲ ಅಂದರೆ ಒಂದು ಮಾರ್ಕ್ಸು ಕಟ್ ಆಗುತ್ತೆ. ಓಕೆ, ಈಗ ನೋಡಿ, ಸಚಿನ್ ಆ್ಯಂಡ್ ಪ್ರಥಮ್ ಕಮೆನ್ಸ್ಡ್ ದ ಬಿಸ್ನೆಸ್ ದ ಪಾರ್ಟ್ನರ್ಶಿಪ್ ಅಂತ ಲಾಸ್ಟಲ್ಲೇ ಹೇಳಿದ್ದೀನಿ, ನಿಮಗೆ ಓದಿದ್ದೀನಿ. ಈಗ ಫಸ್ಟು ಏನು ಮಾಡಬೇಕು ಅಂದರೆ, ನಾವು ಮಾಡೋ ಫಸ್ಟ್ ಸ್ಟೆಪ್ಪು ಫಾರ್ಮ್ಯಾಟ್ ಹಾಕಿದ ತಕ್ಷಣ ನೀವೇನು ಮಾಡಬೇಕು ಗೊತ್ತಾ? ಈ ಕಡೆ ಅಂದರೆ ಕ್ರೆಡಿಟ್ ಸೈಡಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಫಸ್ಟ್ ಬರೆದ್ಬಿಡ್ಬೇಕು. ಕ್ರೆಡಿಟ್ ಸೈಡಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಫಸ್ಟ್ ಬರೆದ್ಬಿಡ್ಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಏನು ಗೊತ್ತಾ? ನೆಟ್ ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿದೆ ಅಂತ ಅರ್ಥ. ಎಲ್ಲಿರುತ್ತೆ ಅನ್ನೋದು ನಿಮ್ಮ ಕ್ವಶನ್ ಆದರೆ ಕ್ವಶನ್ನಲ್ಲೇ ಇರುತ್ತೆ. ಇದನ್ನೊಂದು ಬರೆದ್ರೆ ಸಾಕು, ನಿಮ್ಗೆ ಈಸಿಲಿ 1 ಮಾರ್ಕ್ಸ್ ಬಂದ್ಬಿಡುತ್ತೆ ಆರಾಮಾಗಿ. ಸೊ ಅರ್ನ್ಡ್ ಪ್ರಾಫಿಟ್ ಅವನೇ ಕೊಟ್ಟಿರ್ತಾನೆ, ಎಷ್ಟು ಬಂತು ಅಂತ ಹೇಳಿ 66,000 ಪ್ರಾಫಿಟ್ ಏನು ಮಾಡಿದ್ದಾರೆ, ಅರ್ನ್ ಮಾಡಿದ್ದಾರೆ. ಸೊ 66,000 ಅಂತ ಫಸ್ಟ್ ಎಲ್ಲ ಕ್ವಶನ್ಗೂ ಸೇಮ್ ಇದೆ, ಫಸ್ಟ್ ಮೆನ್ಷನ್ ಮಾಡಿಬಿಡಿ. ಎಷ್ಟು ಪ್ರಾಫಿಟ್ ಕ್ವಶನಲ್ಲೇ ಇರುತ್ತೆ, ಅದನ್ನು ಫಸ್ಟ್ ಸ್ಟೆಪ್ ಅದು. ನೀವೇನು ಮಾಡಿಬಿಡಬೇಕು, ಎಲ್ಲವನ್ನು ನೀಟಾಗಿ ಅದನ್ನು ನೀಟಾಗಿ ಮೆನ್ಷನ್ ಮಾಡಿಬಿಡಬೇಕು. ಈ ಕಡೆ ಬರೋದು ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗು, ಇನ್ನೊಂದು ನೆಟ್ ಪ್ರಾಫಿಟ್. ಫರ್ಮಿಗೆ ಬರೋದೆಲ್ಲ ಏನಾಗುತ್ತೆ ಅಂದರೆ ಈ ಕಡೆ ಬರುತ್ತೆ, ಪಾರ್ಟ್ನರ್ಗೆ ಬರೋದೆಲ್ಲ ಈ ಕಡೆ ಬರುತ್ತೆ. ನೋಡಿ, ಡೆಬಿಟ್ ಸೈಡಲ್ಲಿ ಪಾರ್ಟ್ನರ್ಗೆ ಬರೋದೆಲ್ಲ ಈ ಕಡೆ, ಅಂದರೆ ಅವನಿಗೆ ದುಡ್ಡು ಬರೋದೆಲ್ಲ ಈ ಕಡೆ ಬರುತ್ತೆ. ಫರ್ಮಿಗೆ ಏನಾದ್ರು ದುಡ್ಡು ಬರೋದೆಲ್ಲ ಈ ಸೈಡ್ ಬರುತ್ತೆ. ಆಯಿತಾ? ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಅವರು ತಂದಿರೋ ದುಡ್ಡಿಗೆ, ಬಂಡವಾಳಕ್ಕೆ ಬಡ್ಡಿ ಕೊಡ್ತಿದೆ. ಅಂದರೆ ಅವ್ರಿಗೇನಾಗ್ತಿದೆ, ದುಡ್ಡು ಬರ್ತಿದೆ. ಪಾರ್ಟ್ನರ್ಗೆ ದುಡ್ಡು ಬರೋದಾದರೆ ಆ ಕಡೆ ಬರುತ್ತೆ, ಈ ಕಡೆ ಎಲ್ಲನೂ ಈ ಕಡೆನೇ ಬರುತ್ತೆ, ಈ ಕಡೆ 2 ಬರುತ್ತೆ, ಅದಷ್ಟೇ ನೆನ್ಪಿಟ್ಕೊಳ್ಳಿ. ಈ ಕಡೆ ಬರುತ್ತೆ. ಸೊ ಹೆಂಗೆ ಬರಿಬೇಕು ಅಂದರೆ, ಫಸ್ಟು ಟು, ಅಲ್ಲಿರೋ ಕ್ವಶನಲ್ಲಿ ಏನಾಯ್ತು ಹಂಗೆ ಬರೀರಿ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ, ಅವರಿಬ್ಬರು ಎಷ್ಟು ತಂದಿದ್ದಾರೆ ಅಂತ ನಿಮಗೆ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದು ಸಚಿನ್ ಬಂದು ಎಷ್ಟು ತಂದಿದ್ದಾನೆ ನೋಡಿ ಇಲ್ಲಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ನೋಡ್ಬೇಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ, ಈಗ ಫಸ್ಟ್ ಒನ್ ಸಚಿನ್ ಬಂದು 4 lakh 4 ಲಕ್ಷ ದುಡ್ಡನ್ನು ತಂದಿದ್ದಾನೆ, ಕ್ಯಾಪಿಟಲ್ ತಂದಿದ್ದಾನೆ. ಅದಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ? 5%. ಕ್ಯಾಲ್ಕುಲೇಷನ್ ಮಾಡಿ, 5/100. ನೋಡಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. 4 lakhನ್ನು ಕ್ಯಾಲ್ಸಿನಲ್ಲಿ ಟೈಪ್ ಮಾಡಿ. 4 lakh ಇಂಟು 5, ಡೈರೆಕ್ಟ್ ಪರ್ಸೆಂಟೇಜ್ ಸಿಂಬಲನ್ನು ಓದ್ತಾರೆ 20,000 ಬರುತ್ತೆ. ಇಲ್ಲಾಂದರೆ 4 lakh ಇಂಟು 5 ಡಿವೈಡೆಡ್ ಬೈ 100. ಹಿಂಗೆ ಬೇಕಾದರೂ ಮಾಡ್ಬೋದು, ಹೆಂಗೆ ಮಾಡಿದ್ರು ಕೂಡ ಅಷ್ಟೇ ಬರುತ್ತೆ. ಸೊ ಈಸಿಯಾಗಿ 4 lakh ಇಂಟು 5% ಮಾಡೋದು ಬೆಸ್ಟು. ಇವನಿಗೆ ಎಷ್ಟು ಸಿಗ್ತಾಯಿದೆ? 20,000 ಸಿಗ್ತಾಯಿದೆ. ಓಕೆ, ನೆಕ್ಸ್ಟು ಇನ್ನೊಬ್ಬ ಇದ್ದಾನಲ್ಲ, ಅವನಿಗೂ ಕೊಡಬೇಕು ಅಲ್ವಾ? ಅವನೆಷ್ಟು ತಂದಿದ್ದಾನೆ? ಪ್ರಥಮ ಎಷ್ಟು ತಂದಿದ್ದಾನೆ? ಪ್ರಥಮ 3 ಲಕ್ಷ ತಂದಿದ್ದಾನೆ, ಅವನಿಗೂ ಕೂಡ 5% ಕೊಡ್ತಿದ್ದಾರೆ. 3 lakh ಇಂಟು 5% ಎಷ್ಟು ಸಿಗುತ್ತೆ? ನೀವು ಕೂಡ ಹಾಗೆ ನನ್ನ ಜೊತೆ ವರ್ಕ್ ಮಾಡಿ, ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. 3 lakh ಇಂಟು 5% 15,000 ರೂಪಾಯಿ ಇವನಿಗೆ ಸಿಗುತ್ತೆ. ಈಗ ಪಾರ್ಟ್ನರ್ಸ್ಗೆ ಇಬ್ರಿಗೂ ದುಡ್ಡು ಬಂತ, ಈ ಕಡೆ ಎಲ್ಲ ಅವ್ರಿಗೆ ಬರೋದು, ಆ ಕಡೆ ಎಲ್ಲ ಫರ್ಮಿಗೆ ಹೋಗೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಬರೀ ಡ್ರಾಯಿಂಗನ್ನು ತಗೋಬಾರ್ದು, ತಗೊಂಡ್ರೆ ಏನು ತೊಗೋಬೇಕು? ಇಂಟ್ರೆಸ್ಟ್ ಅನ್ನೋ ಪದ ಇದೆಯಲ್ಲ ಅದನ್ನು ತಗೋಬೇಕು. ಇಂಟ್ರೆಸ್ಟ್ ಅನ್ನೋ ಪದಕ್ಕೆ ನಾವೇನು ಮಾಡ್ತೀವಿ ಅಂತ ತೊಗೋತೀವಿ, 2,000 ಮತ್ತು 1,500. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದರೆ ಅರ್ಥ ಏನು ಗೊತ್ತಾ? ಅವರು ಏನಕ್ಕೋ ಒಂದು ಫರ್ಮಿಂದ ದುಡ್ಡು ಎತ್ಕೊಂಡ್ಬಿಟ್ಟಿರ್ತಾರೆ ಪರ್ಸ್ನಲ್ ಖರ್ಚಿಗೆ ಅಂತ, ಅದಕ್ಕೆ ಬಡ್ಡಿ ಕಟ್ತಾರೆ. ಯಾರಿಗೆ? ಫರ್ಮಿಗೆ ಕಟ್ತಾರೆ. ಹಾಗಾಗಿ ಅವರಿಂದ ದುಡ್ಡು ಏನಾಗುತ್ತೆ, ಹೋಗುತ್ತಲ್ವ, ಫರ್ಮಿಗೆ ಹೋಗೋದಾದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಬರ್ಕೊಳ್ಳಿ. ಫಸ್ಟು ಸಚಿನ್ ಎಷ್ಟು ಕಟ್ತಾನೆ? ಸಚಿನ್ ಬಂದು 2,000, ಪ್ರಥಮ್ ಬಂದು 1,500 ಬಡ್ಡಿ ಕಟ್ತಾರೆ. ಸಚಿನ್ 2,000, ಪ್ರಥಮ್ 1,500. ಎರಡನೇ ಏನು ಹೇಳಿದ್ರು ಅದು ಮುಗೀತು. ನೆಕ್ಸ್ಟ್ ಏನಿದೆ ನೋಡೋಣ.
ಇಯರ್ಲಿ ಸ್ಯಾಲರಿ ಆಫ್ ಪ್ರಥಮ್ ಪರ್ ಆ್ಯನಮ್ ಅಂತ ಕೊಟ್ಟಿದ್ರೆ, ಇಯರ್ಲಿ ಅಂತ ಕೊಟ್ಟಿದ್ರೆ ಹೇಗಿದೆಯೋ ಹಾಗೆ ತಗೊಳ್ಳಿ. ಪ್ರಥಮಂಗೆ ಸಂಬಳ ಕೊಡ್ತಿದ್ದಾರಂತೆ. ಎಷ್ಟು ಕೊಡ್ತಿದ್ದಾರೆ ಅಂದರೆ ಇಯರ್ಲಿ ಸ್ಯಾಲರಿ ವರ್ಷಕ್ಕೆ 6,000 ರೂಪಾಯಿನ ಕೊಡ್ತಿದ್ದಾರಂತೆ. ಅವನಿಗೆ ಕೊಡ್ತಿದ್ದಾರೆ ಅಂದರೆ ಅವನಿಗೆ ಬರ್ತಿದೆಯಲ್ಲ ದುಡ್ಡು, ಯಾಕಡೆ ಬರ್ಕೋಬೇಕು ನಾವು ಯೂಶಲಿ. ದುಡ್ಡು ಬರೋದೆಲ್ಲ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ಬರಿತೀವಿ, ಹೌದಲ್ವಾ. ಈ ಸೈಡ್ ಬರ್ಕೊಳ್ಳಿ. 2 ಯಾರಿಗೆ ಸ್ಯಾಲ್ರಿ ಫಸ್ಟು? ಇವನಿಗೆ, ಯಾರಿಗೆ? ಪ್ರಥಮಂಗೆ ಇಯರ್ಲಿ ಸ್ಯಾಲರಿ. ಪ್ರಥಮ್ ಸ್ಯಾಲರಿ ಹಾಗೆ ಬರ್ಕೊಳ್ಳಿ. ನಿಮಗೇನು ಬರೆಯೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಕ್ವಶನೆಲ್ಲ ಹೆಂಗೈತೆ ನೋಡಿ, ಹಾಗೆ ಬರ್ಕೊಳ್ಳಿ. ಪ್ರಥಮ್ ಸ್ಯಾಲರಿ 6,000 ರೂಪಾಯಿ, 6,000 ರುಪೀಸ್. ನೆಕ್ಸ್ಟು ಇನ್ನೊಬ್ಬನಿಗೆ ಕಮಿಷನ್ ಸಿಗ್ತಿದೆ. ಯಾರು? ಸಚಿನ್ಗೆ ಕಮಿಷನ್ ಸಿಗ್ತಾ ಇದೆ, ಅವನಿಗೂ ಕಮಿಷನ್ ಕೊಡ್ತಾರೆ. 2 ಸಚಿನ್ ಕಮಿಷನ್ 4,000, 4,000 ರೂಪಾಯಿ. ಈಗ ನೆಕ್ಸ್ಟ್ ನೋಡೋಣ. ದ ಡ್ರಾಯಿಂಗ್ ಡ್ಯೂರಿಂಗ್ ದ ಇಯರ್ ಅಲ್ಲ, ನೆಕ್ಸ್ಟ್ ಏನು? ಡ್ರಾಯಿಂಗ್ ಡ್ಯೂರಿಂಗ್ ದ ಇಯರ್. ಸಚಿನ್ 40,000, ಪ್ರಥಮ್ 30,000. ಬರೀ ಡ್ರಾಯಿಂಗ್ ಅಂತ ಕೊಟ್ಟರೆ ತಗೋಬಾರ್ದು. ಡ್ರಾಯಿಂಗ್ ಹತ್ರ ಇಂಟ್ರೆಸ್ಟ್ ಅನ್ನೋ ಪದ ಇದ್ದರೆ ಮಾತ್ರ ನಾವು ಅದನ್ನು ತಗೋಬೇಕು. ಅದೊಂಚೂರು ತಲೆಲಿಟ್ಕೊಳ್ಳಿ. ಡ್ರಾಯಿಂಗು ಮತ್ತು ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಅನ್ನೋ ಪದ ಇರಬೇಕು. ಓಕೆ, ಈಗ ಅದು ತೊಗೊಂಬಾರ್ದು, ಕಟ್ ಮಾಡಿಬಿಡ್ಬೇಕು. ನೆಕ್ಸ್ಟು ಪ್ರಿಪೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಅದನ್ನೇ ಮಾಡಿದ್ದಲ್ವ ನಾವಿವಾಗ. ಈಗ ನಾವೇನು ಮಾಡಬೇಕು, ಎರಡೂ ಕಡೆ ಟೋಟಲ್ ಮಾಡೋಣ. ಯಾವ ಕಡೆ ಜಾಸ್ತಿ ಬರುತ್ತೆ ನೋಡೋಣ. ಫಸ್ಟು ಕ್ರೆಡಿಟ್ ಸೈಡ್ ನೋಡಿ. ಸ್ಟಾರ್ಟಿಂಗ್ ಎಷ್ಟಿದೆ? 66,000 + 2,000 + 1,500, 69,500, 69,500 ಈ ಸೈಡ್ ಬರ್ತಾ ಇದೆ. ದೆನ್ ಈ ಕಡೆ ಟೋಟಲ್ ಮಾಡೋಣ. 20,000 + 15,000 + 6,000 + 4,000, 45,000 ಈ ಕಡೆ ಬರ್ತದೆ. ಯಾವ ಕಡೆ ಜಾಸ್ತಿ ಬರ್ತದೆ? ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಬರ್ತಾಯಿದೆ ಅಲ್ವಾ. ನೋಡಿ, 20,000, 15,000, 6,000 + 4,000 ಕೂಡಿದ್ರೆ 45,000 ಈ ಕಡೆ ಬರ್ತಿದೆ. ಈ ಕಡೆ ಬಂದು ಅಂದರೆ ಕ್ರೆಡಿಟ್ ಸೈಡಲ್ಲಿ ಬಂದು ಎಷ್ಟು ಬರ್ತಿದೆ? 69,500 ಈ ಕಡೆನೇ ಜಾಸ್ತಿ ಬರ್ತಿದಲ್ವಾ. ನಮಗೆ ಈ ಕಡೆ ಜಾಸ್ತಿ ಬಂದರೆ ಪ್ರಾಫಿಟ್ ಆಗಿದೆ ಅಂತ ಅರ್ಥ, ಈ ಕಡೆ ಜಾಸ್ತಿ ಬಂದರೆ ಲಾಸ್ ಆಗಿದೆ ಅಂತ. ಈಗ ಈ ಕಡೆ ಜಾಸ್ತಿ ಬಂದಿದೆಯಲ್ಲ ಅಮೌಂಟು, ಅದರಿಂದ ಈ ಕಡೆ ಏನೇನಿದೆಯೋ ಅದನ್ನು ಪೂರ್ತಿ ಕಳ್ಕೊಂಬಿಡಿ. ಏನೇನಿರಲಿ ಫುಲ್ ಕಳ್ಕೊಬಿಡ್ಬೇಕು. ಹೆಂಗೆ? ನೋಡಿ, ಇಲ್ಲಿ 69,500 ಅಂತ ಹಾಕ್ಕೊಳ್ಳಿ. 69,500 ಮೈನಸ್ 20,000 ಏನೇನಿದೆಯೋ ಅದೆಲ್ಲ ಪೂರ್ತಿ ಲೆಸ್ ಮಾಡ್ಕೊಬಿಡಿ. 20,000 ಮೈನಸ್ 15,000 ಮೈನಸ್ 6,000, 4,000 ಇದನ್ನು ಫುಲ್ ಲೆಸ್ ಮಾಡಿಕೊಂಡ್ರೆ 24,500 ಏನಾಗಿದೆ? ಪ್ರಾಫಿಟ್ ಆಗಿದೆ. ನಾವು ಮಾಡ್ತಿರೋದೇನಕ್ಕೆ? ಪ್ರಾಫಿಟ್ ಅಥವಾ ಲಾಸನ್ನು ಇಬ್ರಿಗೂ ಹಂಚೋಕ್ಕೆ. ನೋಡಿ, 24,500 ಏನೋ ಪ್ರಾಫಿಟ್ ಆಗಿದೆ. ಆ 24,500ನ ಇಬ್ರಿಗೂ ನಾವೇನು ಮಾಡಬೇಕು? ಶೇರ್ ಮಾಡಬೇಕು. ಹೇಗೆ ಶೇರ್ ಮಾಡಬೇಕು, ಹೇಗೆ ಹಂಚಬೇಕು ಅಂದರೆ ಅವರ ರೇಷಿಯೋ ಪ್ರಕಾರ. ಅವರ ರೇಷಿಯೋ ಎಷ್ಟು? 3:5. ಎರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ? /5. ಸೊ ನಾವೇನು ಮಾಡೋಣ, ಈಗ ಪ್ರಾಫಿಟ್ ಆಗಿದೆ ಅಲ್ವಾ. ಈ ಕಡೆ ಜಾಸ್ತಿ ಬಂದರೆ ಪ್ರಾಫಿಟ್, ಈ ಕಡೆ ಜಾಸ್ತಿ ಬಂದರೆ ಲಾಸ್. ಆ ಕಡೆ ಜಾಸ್ತಿ ಬಂದಿದೆ, ಸೊ ಏನಾಗಿದೆ? ಪ್ರಾಫಿಟ್ ಆಗಿದೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ನೋಡಿ, ಈಗ ಏನು ಆಗಿದೆ? ಪ್ರಾಫಿಟ್ ಆಗಿದೆ ಅಲ್ವಾ. ಇದನ್ನು ಟ್ರಾನ್ಸ್ಫರ್ ಮಾಡಿ ಅವ್ರ ಅಕೌಂಟ್ಗೆ. ಓಕೆ, ಪ್ರಾಫಿಟ್ ಟ್ರಾನ್ಸ್ಫರ್ ಟು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ? ಇನ್ಯಾರಿದ್ದಾರೆ? ಸಚಿನ್ ಮತ್ತು ಪ್ರಥಮ ಇದ್ದಾನಲ್ವಾ, ಅವರಿಗೆ ಟ್ರಾನ್ಸ್ಫರ್ ಮಾಡಿ. ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಪ್ರಾಫಿಟ್ ಆಗಿದೆ? ಫಸ್ಟ್ ಯಾರಿರೋದು? ಸಚಿನ್ಗೆ ಕೊಡೋಣ. 24,500 ರೂಪಾಯಿ. ಇವನಿಗೆ ತೊಗೊಂಡೋಗಪ್ಪ ಅಂತ ಕೊಡಬಾರ್ದು, ಇನ್ನೊಬ್ಬವನೇ ಪ್ರಥಮ, ಅವನಿಗೂ ಕೊಡಬೇಕು. ಸೊ ಹಂಗಾಗಿ 24,500 3/5 ಮಾಡಿದ್ರೆ ಎಷ್ಟು ಬರುತ್ತೆ? ಆ್ಯಂಡ್ ದೆನ್ ಪ್ರಥಮಂಗೆ 24,500 ರೂಪಾಯಿಲಿ ಭಾಗ ಮಾಡಬೇಕು. ಇಬ್ಬರು ಇದ್ದಾರಲ್ವಾ, 2/5 ಹೆಂಗೆ ಅಂತ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾನೆ, 3:2 ಅಂತ. 24,500 ಇಂಟು 3/5 ಮಾಡಿದ್ರೆ 14,700 ಬರುತ್ತೆ. 14,700 ರೂಪಾಯಿ ಸಚಿನ್ಗೆ. ಅದರಲ್ಲಿ ಇನ್ನೆಷ್ಟು ಮಿಕ್ಕುತ್ತೋ, ಇನ್ನೆಷ್ಟು ಕೆಲಸ ಇದ್ದಂಗೆ ಗೊತ್ತಾಗ್ತಾನೆ. 2/5 ಮಾಡಿದ್ರೆ 9,800. 9,800 ಯಾರಿಗೆ? ಇವನಿಗೆ, ಯಾರು? ಪ್ರಥಮಂಗೆ. ಇಬ್ರಿಗೂ ಪ್ರಾಫಿಟನ್ನು ಹಂಚಿದ್ವಿ.
69,500 ಟೋಟಲ್ ಮಾಡಿದ್ರೆ ಎರಡು ಕಡೆ 69,500. ಅರ್ಥ ಆಯ್ತಲ್ಲ. ಇದನ್ನು ವ್ಯಾಲ್ಯುವೇಷನ್ ಗಮನ ಕೊಡ್ತಾನೆ. ಅದು 14,700 ಮತ್ತು 9,800 ಈ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ. ಹಾಗಾಗಿ ಅದು ಕರೆಕ್ಟಾಗಿ ಬರಬೇಕು ಆನ್ಸರ್. ಅಲ್ಲಿ ಎಷ್ಟೋ ಜನ ಕೆಳಗಡೆ ಟ್ಯಾಲಿ ಆಯಿತು ಅಂತ ಕರೆಕ್ಟು ಅಂತಾರಲ್ಲ, ಇಲ್ಲಿ ಮೇಲ್ಗಡೆ ಇಲ್ಲಿ ಟ್ಯಾಲಿ ಆಗಬೇಕು. ಅವರಿಬ್ರಿಗೂ ಪ್ರಾಫಿಟನ್ನು ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಿದಿರ ಅನ್ನೋ ಟ್ಯಾಲಿ ಆಗಬೇಕು.